मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोधमुख्यं श्रीरामदूतं ಶಿರಸಾ ನಮಾಮಿ. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಸಮಸ್ತ ವೀಕ್ಷಕರಿಗೆ ಅಚಿಂತ್ಯ ವೇದಿಕ್ ವಿಷನ್ಗೆ ಸುಸ್ವಾಗತ. ಸ್ನೇಹಿತರೆ, ದಿನಾಂಕ 13/12/2024 ಶುಕ್ರವಾರ ಹನುಮದ್ ವ್ರತ. ಅದನ್ನು ದಕ್ಷಿಣದಲ್ಲಿ ಹನುಮತ್ ಜಯಂತಿ ಅಂತಲೂ ಆಚರಿಸ್ತಾರೆ. ಆ ಹನುಮದ್ ವ್ರತದ ಅಂಗವಾಗಿ ಶ್ರೀ ಆಂಜನೇಯ ಸ್ವಾಮಿಯ ಹುಟ್ಟಿನ ಪೂರ್ವ ಹಿನ್ನೆಲೆ, ಆಂಜನೇಯ ಸ್ವಾಮಿ ಜನ್ಮವನ್ನು ಎತ್ತಬೇಕಾದ್ರೆ ಯಾರ್ಯಾರು ತಪಸ್ಸುಗಳನ್ನು ಮಾಡಿದ್ರು, ಯಾರ್ಯಾರು ಕಷ್ಟಗಳನ್ನು ಪಟ್ಟು ಆ ಒಂದು ಮಹಾಮಹಿಮನಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿ ಜನ್ಮ ಅವತಾರ ಆಯಿತು ಅನ್ನುವಂತಹ ಈ ಒಂದು ಸಂಚಿಕೆಗೆ ಎಲ್ರಿಗೂ ಸ್ವಾಗತ. ಒಮ್ಮೆ ಬ್ರಹ್ಮ ಮಾನಸ ಪುತ್ರರಾಗಿರ್ತಕ್ಕಂಥ ಸನಕ ಸನಂದನಾದಿ ಮಹರ್ಷಿಗಳು ವಿಷ್ಣುವನ ದರ್ಶನಕ್ಕಾಗಿ ವೈಕುಂಠಕ್ಕೆ ಬರ್ತಾರೆ. 6 ದ್ವಾರದಲ್ಲಿರ್ತಕ್ಕಂತಹ ಎಲ್ಲ ದ್ವಾರಪಾಲಕರು ದಾರಿಯನ್ನು ಬಿಡ್ತಾರೆ. ಆದರೆ ಕೊನೆಯದಾಗಿರ್ತಕ್ಕಂಥ 7ನೇ ದ್ವಾರದಲ್ಲಿರ್ತಕ್ಕಂತಹ ಜಯ ವಿಜಯರು ಇವರನ್ನ ದರ್ಶನಕ್ಕೆ ಬಿಡೋದಿಲ್ಲ. ಶ್ರೀಮನ್ನಾರಾಯಣನ ದರ್ಶನ ಮಾಡಬೇಕು ನಾವು ಅಂತರಂಗ ಭಕ್ತರು ಅಂತ ಹೇಳ್ಕೊಂಡ್ರೂ ಕೂಡ ಅವರನ್ನು ಬಿಡೋದಿಲ್ಲ. ಬಿಡದೇ ಇದ್ದಾಗ ಅವರಿಗೆ ಒಂದು ಶಾಪವನ್ನು ಕೊಡ್ತಾರೆ. ನೀವು 3 ಜನ್ಮಗಳಲ್ಲಿ ರಾಕ್ಷಸರಾಗಿ ಹುಟ್ಟಿ ಮತ್ತೆ ವೈಕುಂಠಕ್ಕೆ ಬನ್ನಿ ಅಂತಕ್ಕಂಥ ಶಾಪವನ್ನು ಕೊಡ್ತಾರೆ. ಆ ಶಾಪವನ್ನು ಕೊಟ್ಟಾಗ ಒಂದು ಜನ್ಮದಲ್ಲಿ ಹಿರಣ್ಯಕಶಿಪು ಮತ್ತೆ ಹಿರಣ್ಯಾಕ್ಷ ಅಂತಕ್ಕಂತಹ ಒಂದು ಜನ್ಮವನ್ನ ಅವರಿಬ್ಬರು ಜನ್ಮ ತಾಳ್ತಾರೆ. 2ನೇ ಜನ್ಮದಲ್ಲಿ ರಾವಣ ಮತ್ತೆ ಕುಂಭಕರ್ಣರಾಗಿ ಜನಿಸ್ತಾರೆ. ಒಮ್ಮೆ ರಾವಣ ಶಿವನ ದರ್ಶನಕ್ಕಾಗಿ ಕೈಲಾಸ ಪರ್ವತಕ್ಕೆ ಹೋಗ್ತಾನೆ. ಕೈಲಾಸ ಪರ್ವತಕ್ಕೆ ಹೋದಾಗ ಅಲ್ಲಿ ನಂದಿ ಅವನನ್ನು ಬಿಡಲ್ಲ. ಶಿವ ಮತ್ತೆ ಪಾರ್ವತಿಯರ ಏಕಾಂತ ಸ್ಥಳದಲ್ಲಿದ್ದಾರೆ. ಅವರು ಈ ಒಂದು ಸಮಯದಲ್ಲಿ ಯಾರಿಗೂ ದರ್ಶನ ಕೊಡೋದಿಲ್ಲ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಈ ರಾವಣ ಹೇಳಿದ ಮಾತು ಕೇಳೋದಿಲ್ಲ. ನಾನು ಶಿವನ ಮಹಾಭಕ್ತ, ನನ್ನಂತಹ ಭಕ್ತನನ್ನೇ ನೀನು ಬಿಡದೆ ತಡೆದಿದ್ಯಾ ಅಂತ ಹೇಳಿ ಅವನ ಮೇಲೆ ಜೋರಾಗಿ ಜಗಳ ಮಾಡ್ತಾ ಶುರು ಮಾಡ್ತಾನೆ. ಇವನು ಗಲಾಟೆ ಮಾಡ್ತಾ ಇರಬೇಕಾದ್ರೆ ಆ ನಂದಿ ಇವನನ್ನು ನೋಡಿ ನಕ್ಕು ಬಿಡ್ತಾನೆ. ನಕ್ಕಾಗ ಇವನಿಗೆ ಒಂದು ರೀತಿ ಇವನನ್ನ ಹಾಸ್ಯ ಮಾಡದಂತೆ ಕಾಣ್ತಾ ಇರುತ್ತೆ. ಆ ಸಮಯದಲ್ಲಿ ಏನು ಮಾಡ್ತಾನೆ, ನೀನು ಒಳ್ಳೆ ಕೋತಿ ಥರ ಹಾಸ್ಯ ಮಾಡ್ತಾ ಇದೀಯಾ ಅಂತ ಅವನನ್ನ ಚುಡಾಯಿಸ್ತಾರೆ. ಚುಡಾಯಿಸಿದಾಗ ಆ ನಂದಿ ಅವನಿಗೆ ಕೋಪ ಬಂದು, ನೀನು ನನ್ನನ್ನು ಒಂದು ಕೋತಿ ಅಂತ ಹೇಳಿದ್ಯಲ್ಲ, ಅದೇ ಆ ಕೋತಿಗಳ ಸೈನ್ಯ, ಅಂದರೆ ಆ ವಾನರ ಸೈನ್ಯದಿಂದಲೇ ನಿನಗೆ ಮರಣ ಬರಲಿ ಅಂತ ಶಾಪವನ್ನು ಕೊಡ್ತಾನೆ. ಶಾಪವನ್ನು ಕೊಟ್ಟಾಗ ಇವನು, ನಾನು ಮಹಾವೀರ, ಇನ್ನು ನಾನು ಶಿವನಿಂದನೇ ವರಗಳು ಪಡೆದಿರ್ತಕ್ಕಂಥವನು, ಬ್ರಹ್ಮನಿಂದ ವರಗಳನ್ನು ಪಡೆದಿರ್ತಕ್ಕಂಥವನು, ಇವನು ನನ್ನನ್ನು ಏನು ಮಾಡ್ತಾನೆ ಬಿಡು ಅಂತ ಸಮಾಧಾನ ಮಾಡ್ಕೊತಾನೆ. ಇದು ಒಂದು ಕತೆ. 2ನೇದಾಗಿರ್ತಕ್ಕಂತಹದ್ದು ಆಂಜನೇಯ ಸ್ವಾಮಿಯ ತಾಯಿಯ ವೃತ್ತ ಅಂತ. ಒಮ್ಮೆ ಹಿಮಾಲಯ ಪರ್ವತದ ತಪ್ಪಲಿನಲ್ಲಿ ದೇವಗುರುಗಳಾಗಿರ್ತಕ್ಕಂಥ ಬೃಹಸ್ಪತಿಯು ತಪಸ್ಸನ್ನು ಆಚರಿಸ್ತಾ ಇರ್ತಾರೆ. ತಪಸ್ಸನ್ನು ಆಚರಿಸ್ತಾ ಇರಬೇಕಾದ್ರೆ ಅವರ ಸೇವೆಗಾಗಿ ಪುಂಜಿಕ ಸ್ಥಳ ಅಂತಕ್ಕಂತಹ ಅಪ್ಸರ ಕನ್ಯೆ ಅವರ ಸೇವೆ ಮಾಡ್ತಾ ಇರ್ತಾಳೆ. ಪ್ರತಿದಿನ ಸೇವೆ ಮಾಡ್ತಾ ಇರ್ತಾಳೆ. ಆದರೆ ಆ ಮಹರ್ಷಿಗಳನ್ನು ನೋಡಿ ಈಕೆಗೆ ಈ ಮಹರ್ಷಿಯಿಂದ ನನಗೆ ಒಬ್ಬ ಮಗು ಆಗಬೇಕು ಅಂತಕ್ಕಂಥ ಆಸೆ ಇರುತ್ತೆ. ಅದನ್ನು ಆತನಲ್ಲಿ ಹೋಗಿ ನಿವೇದನೆ ಮಾಡ್ಕೋತಾಳೆ. ಗುರುವರ್ಯ, ದಯವಿಟ್ಟು ನನಗೆ ಒಂದು ಅಪೂರ್ವವಾಗಿರ್ತಕ್ಕಂತಹ ಮಗುವನ್ನು ನೀವು ಕರುಣಿಸಿ, ಆ ಮಗು ನನಗೆ ಬೇಕು ಅಂತ ಹೇಳ್ತಾ ಇರ್ತಾಳೆ. ಆದರೆ ಅವರು ಒಪ್ಪೋದಿಲ್ಲ ಅದನ್ನು. ಬೇಡ, ಇದು ಒಳ್ಳೆಯದಲ್ಲ, ಯಾಕಂದರೆ ನೀನು ಅಪ್ಸರ ಸ್ತ್ರೀ ಆಗಿದೆಯಾ, ಹಾಗಾಗಿ ಬೇಡ ಅಂತ ಅವ್ರನ್ನ ತುಂಬ ದೂರ ಮಾಡ್ತಾನೆ ಇರ್ತಾರೆ. ಆದರೆ ಒಂದಿನ ಹೇಳಿದ ಮಾತು ಕೇಳೋದಿಲ್ಲ ಈ ಪುಂಜಿಕ ಸ್ಥಳ. ಬಲವಂತವಾಗಿ ಅವರನ್ನು ಬಿಡೋದೇ ಇಲ್ಲ. ನನಗೆ ಬೇಕೇ ಬೇಕು ಮಗು, ನೀವು ನನ್ನ ಮದುವೆ ಆಗಿ ಅಂತಕ್ಕಂಥ ಹಠವನ್ನು ಮಾಡ್ತಾಳೆ. ಹಠವನ್ನು ಮಾಡಿದಾಗ ಅವರು, ನೀನು ಒಳ್ಳೆ ಕಪಿ ಥರ ನನ್ನ ಹಿಂದೆ ಬಿದ್ದಿದೆಯಲ್ವಾ, ನೀನು ಕಪಿಯಾಗಿ ಹುಟ್ಟು ಅಂತಕ್ಕಂತಹ ಒಂದು ಶಾಪವನ್ನು ಕೊಡ್ತಾರೆ. ಈಕೆ ಮಹಾ ಸೌಂದರ್ಯವತಿ. ಈಕೆಗೆ ತುಂಬ ನೋವಾಗುತ್ತೆ. ಅಲ್ಲ ಗುರುಗಳೇ, ನಾನು ನಿಮ್ಮ ಸೇವೆಯನ್ನು ಮಾಡಿದೆ, ನೀವು ನೋಡಿದ್ರೆ ನನ್ನ ಕಪಿಯಾಗಿ ಹುಟ್ಟಿ ಅಂತ ಶಾಪವನ್ನು ಕೊಟ್ಬಿಟ್ರಲ್ಲ, ಇದು ಏನಿದು ನ್ಯಾಯ ಅಂತ ಕೇಳಿದಾಗ, ನೀನು ಕಪಿಯಾಗಿ ಹುಟ್ಟಿದ್ರೂ ಕೂಡ ನೀನು ಬಹಳ ಸೌಂದರ್ಯವಾಗಿರ್ತೀಯ. ಅದಾದ ನಂತರ ನಿನಗೆ ತುಂಬ ಅದ್ಭುತವಾಗಿರ್ತಕ್ಕಂಥ ಶಕ್ತಿಶಾಲಿಯಾಗಿರ್ತಕ್ಕಂತಹ ಒಬ್ಬ ಚಿರಂಜೀವಿಯಾಗಿರ್ತಕ್ಕಂತಹ ನಿನಗೆ ಒಬ್ಬ ಮಗ ಜನಿಸ್ತಾನೆ ಅಂತ ವರವನ್ನು ಕೊಡ್ತಾರೆ. ಆ ವರವನ್ನು ಕೊಟ್ಟಾದ ನಂತರ ಆಕೆಯ ಆ ಒಂದು ಮುಂದಿನ ಜನ್ಮವೇ ಅಂಜನಾ ದೇವಿಯಾಗಿ ಜನ್ಮವನ್ನು ತಾಳ್ತಾಳೆ. ಸುಮೇರು ಪರ್ವತದಲ್ಲಿ ಕೇಸರಿ ಅಂತಕ್ಕಂತಹ ಮಹಾರಾಜ ಈ ವಾನರ ಸೈನ್ಯವನ್ನು ಆಳ್ತಾ ಇರ್ತಾನೆ.
ಆ ವಾನರ ಸೈನ್ಯವನ್ನು ಆಳ್ತಾ ಇರ್ತಕ್ಕಂತಹ ಆ ಕೇಸರಿ ಈ ಅಂಜನಾದೇವಿಯನ್ನು ನೋಡಿ ಮದುವೆಯನ್ನು ಆಗ್ತಾರೆ. ಮದುವೆಯನ್ನು ಆಗಿ ಹಲವು ವರ್ಷ ಕಳೀತಾ ಇರುತ್ತೆ. ಕಳೀತಾ ಇರಬೇಕಾದ್ರೆ ಇವಳಿಗೆ ತುಂಬ ಆಸೆ, ನನಗೆ ಇನ್ನೂ ಮಗು ಆಗಿಲ್ಲ, ನನಗೆ ಮಕ್ಕಳಾಗಿರ್ತಕ್ಕಂಥ ಒಂದು ಆಸೆ. ಆಸೆ ಇರಬೇಕಾದ್ರೆ ಒಂದು ದಿನ ಈಕೆ ಶಿವನನ್ನ ಕುರಿತು ತಪಸ್ಸನ್ನು ಮಾಡ್ತಾ ಇರ್ತಾಳೆ. ಸ್ವಾಮಿ, ನನಗೆ ಇನ್ನೂ ಎಷ್ಟು ದಿನ ನನಗೆ ಮಗು ಆಗದೆ ಇರೋದು ಅಂತ ತಪಸ್ಸನ್ನು ಮಾಡ್ತಾ ಇರಬೇಕಾದ್ರೆ ಇವಳ ತಪಸ್ಸನ್ನ ಪರೀಕ್ಷೆ ಮಾಡಬೇಕು ಅಂತ ಏನು ಮಾಡ್ತಾರೆ, ಶಿವ ಮತ್ತೆ ಪಾರ್ವತಿ ಇವಳ ತಪಸ್ಸನ್ನ ಪರೀಕ್ಷೆ ಮಾಡಬೇಕು ಅಂತ ಕಾಡಿನಲ್ಲಿ ಬರ್ತಾರೆ, ವಾನರ ರೂಪವನ್ನು ಧರಿಸಿ. ವಾನರ ರೂಪವನ್ನು ಧರಿಸಿ ಇಲ್ಲಿ ಬಂದಾಗ ಈ ಪಾರ್ವತಿ ಮತ್ತೆ ಶಿವ ಸಾಮಾನ್ಯವಾಗಿ ಅವರಿಗೆ ಏನಾಗಿರುತ್ತೆ ಅಂದರೆ, ಕಪಿಯ ಒಂದು ದೇಹವನ್ನು ಧರಿಸಿದ ತಕ್ಷಣ ಅವರಿಗೆ ಆ ದೈವತ್ವದ ಒಂದು ಗುಣ ಸ್ವಲ್ಪ ಕಡಿಮೆಯಾಗಿ ಇವರಿಬ್ಬರು ಒಂದಾಗಿರ್ತಾರೆ. ಆ ಸಮಯದಲ್ಲಿ ಪಾರ್ವತಿ ಗರ್ಭಿಣಿ ಆಗ್ತಾಳೆ. ಗರ್ಭಿಣಿ ಆದರೆ ಆಕೆಗೆ ಕಷ್ಟ ಆಗುತ್ತೆ. ಸ್ವಾಮಿ, ನಾನು ಈ ಒಂದು ವಾನರ ರೂಪದಲ್ಲಿ ಒಂದು ಗರ್ಭಿಣಿಯಾಗಿದ್ದೀನಿ, ಆ ಮಗುವನ್ನು ನನಗೆ ಕೊಡೋದಕ್ಕೆ ನನಗಿಷ್ಟ ಇಲ್ಲ, ಏನು ಮಾಡಲಿ ಅಂತ ಕೇಳಿದಾಗ, ಆಯಿತು ಇರು ಅಂತ ಹೇಳಿ ಆ ಒಂದು ಸಮಯದಲ್ಲಿ ಈಶ್ವರ ವಾಯುದೇವನಿಗೆ ಹೇಳ್ತಾನೆ, ವಾಯುದೇವ, ನೀನು ಎಲ್ಲರ ದೇಹದಲ್ಲೂ ಕೂಡ ಸಂಚಾರ ಮಾಡುವಂತನಾಗಿದೆಯಾ, ಹಾಗಾಗಿ ಈ ಒಂದು ಗರ್ಭವನ್ನು ತೆಗೆದುಕೊಂಡೋಗಿ ಆ ಒಂದು ಅಂಜನಾ ಗರ್ಭದಲ್ಲಿ ನೀನು ಅದನ್ನು ಸ್ಥಿರವಾಗಿ ಇಟ್ಟು ಬರಬೇಕಾಗಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಈಗ ಇನ್ನೊಂದು ಗರ್ಭಕ್ಕೆ ನೀನು ಅದನ್ನು ತೆಗೆದುಕೊಂಡು ಹೋಗಿದ್ದರಿಂದ ನೀನು ಆ ಒಂದು ಹುಟ್ಟತಕ್ಕಂತಹ ಶಿಶುವಿಗೆ ತಂದೆನೇ ಆಗ್ತೀಯ ಅಂತ ವರವನ್ನು ಕೊಡ್ತಾರೆ. 9 ತಿಂಗಳು ಕಳೆಯುತ್ತೆ. ನವಮಾಸಗಳು ಕಳೆದ ನಂತರ ಅದ್ಭುತವಾಗಿರ್ತಕ್ಕಂಥ ಒಬ್ಬ ಶಿಶು ಜನನವಾಗುತ್ತೆ. ಆ ಜನನವಾಗಿರ್ತಕ್ಕಂತಹ ಶಿಶು ಹೇಗಿರ್ತಾನೆ ಅಂದರೆ, ಸೂರ್ಯನ ಕಿರಣಗಳು ಎಷ್ಟು ಪ್ರಕಾಶಮಾನವಾಗಿರುತ್ತೋ ಅಂತಹ ಬಂಗಾರದ ಬಣ್ಣದಿಂದ ಕೂಡಿ ದೇಹವೆಲ್ಲ ಒಂದು ವಜ್ರದ ಕಾಯದಂತೆ ಸೃಷ್ಟಿಯಾಗ್ತಾನೆ. ಇನ್ನೂ ಚಿಕ್ಕ ವಯಸ್ಸು, 4-5 ವರ್ಷ. ಅವನನ್ನು ತಡೆಯೋಕ್ಕಾಗೋದಿಲ್ಲ. ಎಲ್ಲಂದ್ರೆ ಅಲ್ಲಿ ಓಡ್ತಾ ಇರ್ತಾನೆ, ಯಾವ ಮರದ ಮೇಲೆ ಅಂತ ಆಡ್ತಾ ಇರ್ತಾನೆ. ಒಂದು ಸಾರಿ ಸೂರ್ಯನನ್ನು ನೋಡಿ ಹಣ್ಣು ಅಂತ ಹೇಳಿ ಸೂರ್ಯನ ಬಳಿನೇ ಹೋಗ್ತಾ ಇರ್ತಾನೆ, ಹಣ್ಣನ್ನು ಕಿತ್ಕೊಂಡು ತಿಂತೀನಿ ಅಂತ. ಅಂದರೆ ಅಷ್ಟೊಂದು ಶಕ್ತಿಶಾಲಿಯಾಗಿರ್ತಕ್ಕಂತಹ ಒಂದು ಆಂಜನೇಯ ಸ್ವಾಮಿಯ ಜನನವಾಗುತ್ತೆ. ಈ ಆಂಜನೇಯ ಸ್ವಾಮಿ ಸೂರ್ಯನ ಬಳಿ ಹೋದಾಗ ಸೂರ್ಯ ನೋಡ್ತಾನೆ, ಅರೆ ಇದು ಯಾವುದಪ್ಪ ಚಿಕ್ಕ ಮಗು ಈ ರೀತಿ ನನ್ನನ್ನೇ ತಿನ್ನೋದಕ್ಕೆ ಬರ್ತಾ ಇದೆಯಲ್ಲ ಅಂತ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಇಂದ್ರ ತನ್ನ ಒಂದು ಐರಾವತವನ್ನು ಏರಿ ನೇರವಾಗಿ ಬಂತಾನೆ. ನೋಡಿದ್ರೆ ಚಿಕ್ಕ ಮಗು. ಅವನು ನಿಧಾನವಾಗಿ ತನ್ನ ವಜ್ರಾಯುಧದಿಂದ ತೆಗೆದು ಒಂದು ಹೊಡಿತಾನೆ. ಹೊಡೆದಾಗ ಅವನ ಬಲ ದವಡೆ ಮುರಿದು ಹೋಗುತ್ತೆ. ಮುರಿದೋಗಿ ಭೂಮಿಯ ಮೇಲೆ ಒಂದು ಪರ್ವತದ ಮೇಲೆ ಬೀಳ್ತಾನೆ. ಪರ್ವತದ ಮೇಲೆ ಬಿದ್ದಾಗ ಈ ವಾಯುದೇವ ನೋಡ್ತಾನೆ, ನನ್ನ ಮಗುವನ್ನು ಈ ರೀತಿ ಮಾಡಿದಿರಲ್ಲ ಅಂತ ಹೇಳಿ ಆ ಮಗುವನ್ನು ತೆಗೆದುಕೊಂಡು ಒಂದು ಗುಹೆ ಒಳಗಡೆ ಹೋಗಿ ಗಾಳಿ ಆಡದಾಗೆ ಭೂಮಿಯಲ್ಲೆಲ್ಲ ಇರತಕ್ಕಂತಹ ವಾಯುವನ್ನು ಸೆಳೆದು ಆ ಗುಹೆ ಒಳಗೆ ಕುಳಿತ್ಕೊಂಡ್ಬಿಡ್ತಾನೆ. ದೇವತೆಗಳೆಲ್ಲ ಚಿಂತಾಮಗ್ನರಾಗಿರ್ತಾರೆ. ಏನಿದು ಹೀಗಾಗೋಯ್ತಲ್ಲ, ಭೂಮಿ ಮೇಲೆ ಇರ್ತಕ್ಕಂಥ ಪ್ರಾಣಿಗಳೆಲ್ಲ ಸಾವು ಬರುವಂತಹ ಸಮಯ ಆಗೋಗಿದೆಯಲ್ಲ ಅಂತ ಬೇಗ ಓಡ್ ಬಂದು ಕೇಳ್ಕೋತಾರೆ. ಇಂದ್ರ, ವಾಯುದೇವ, ನೀನು ಮಾಡ್ತಾ ಇರ್ತಕ್ಕಂತಹ ಕೆಲಸ ಏನು, ಈ ರೀತಿ ಮಾಡಿದ್ರೆ ಹೇಗೆ ಅಂದಾಗ, ನನ್ನ ಮಗುವಿಗೆ ಈ ರೀತಿ ಮಾಡಿದಾರಲ್ವಾ, ಅದಕ್ಕೆ ನಾನು ಈ ಭೂಮಿನೇ ಬೇಡ, ಭೂಮಿಯನ್ನೇ ಹಾಳು ಮಾಡಬೇಕು ಅನ್ನುವಂಥ ಉದ್ದೇಶ ಬಂದಿದೆ, ನನಗೆ ಅಷ್ಟೊಂದು ಕೋಪ ಬಂದಿದೆ ಅಂತಾನೆ. ಆಗ ಅಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ದೇವತೆಗಳು ಕೂಡ ಆಂಜನೇಯನಿಗೆ ವರಗಳನ್ನು ಕೊಡ್ತಾರೆ. ಬ್ರಹ್ಮದೇವ, ನೀನು ಬ್ರಹ್ಮಾಸ್ತ್ರದಿಂದ ಅಥವಾ ಬೇರೆ ಯಾವುದೇ ಆಯುಧಗಳಿಂದ, ಬ್ರಹ್ಮನಿಂದ ಸೃಷ್ಟಿಯಾಗಿರ್ತಕ್ಕಂತಹ ಆಯುಧಗಳಿಂದ ನಿನಗೆ ತೊಂದರೆ ಆಗದೇ ಇರಲಿ ಅಂತ ವರವನ್ನು ಕೊಡ್ತಾನೆ. ಸೂರ್ಯ ತನ್ನ ತೇಜಸ್ಸಿನ 100ನೇ ಭಾಗವನ್ನು ಆಂಜನೇಯ ಸ್ವಾಮಿಗೆ ಧಾರೆ ಎರಿತಾನೆ. ಅದಾದ ನಂತರ ಮುಂದೆ ಅಂದರೆ ಒಂದು ವಯಸ್ಸಿಗೆ ಬಂದ ನಂತರ ಅವನಲ್ಲಿರ್ತಕ್ಕಂತಹ ಜ್ಞಾನವನ್ನು, ಅಂದರೆ 4 ವೇದಗಳನ್ನು ಕೂಡ ಅವನಿಗೆ ವಿದ್ಯಾಭ್ಯಾಸವನ್ನು ಹೇಳ್ಕೊಡ್ತೀನಿ ಅಂತ ಆಶ್ವಾಸನೆಯನ್ನು ಕೊಡ್ತಾರೆ. ಅದಾದ ನಂತರ ಇಂದ್ರ ತನ್ನಲ್ಲಿರ್ತಕ್ಕಂತಹ ವಜ್ರಾಯುಧದಿಂದ ಆಗಲಿ ಅಥವಾ ತನ್ನಲ್ಲಿರ್ತಕ್ಕಂತಹ ಯಾವುದೇ ಆಯುಧದಿಂದ ಕೂಡ ಆತನಿಗೆ ತೊಂದರೆ ಆಗಲ್ಲ ಅಂತ ವರವನ್ನು ಕೊಡ್ತಾನೆ. ಇನ್ನು ಕುಬೇರ ಬಂದು ಆತನಲ್ಲಿರ್ತಕ್ಕಂತಹ ದಂಡದಿಂದಾಗಲಿ ಮತ್ತು ಆತನಿಂದ ಆಗುವಂತಹ ಯಾವುದೇ ಅಸ್ತ್ರಗಳಿಂದ ತೊಂದರೆ ಬರಲ್ಲ ಅಂತ ವರವನ್ನು ಕೊಡ್ತಾನೆ. ಇದೇ ರೀತಿಯಾಗಿ ಎಲ್ಲ ದೇವತೆಗಳು ಕೂಡ ಆಂಜನೇಯ ಸ್ವಾಮಿಗೆ ವರಗಳನ್ನು ಕೊಡ್ತಾರೆ. ಆ ವರಗಳನ್ನು ಪಡೆದು ಮುಂದೆ ಆ ರಾಮಾಯಣದ ಮಹಾಮಾಲ ಅಂತಕ್ಕಂತಹ ಆ ಒಂದು ಅಧ್ಯಾಯದಲ್ಲಿ ಶ್ರೀರಾಮಚಂದ್ರರ ಭಟ್ಟನಾಗಿ ಶ್ರೀ ಆಂಜನೇಯ ಸ್ವಾಮಿ ಒಂದು ವೈಢೂರ್ಯದಂತೆ ರಾರಾಜಿಸ್ತಾ ಇರ್ತಾನೆ. ಅಂದಿನಿಂದ ಇಂದಿನ ತನಕ ಆ ಆಂಜನೇಯ ಸ್ವಾಮಿ ಚಿರಂಜೀವಿಯಾಗಿದ್ದು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ತಾ ಇದ್ದಾನೆ. ಅಂತಹ ಆಶೀರ್ವಾದ ಮಾಡ್ತಾ ಇರತಕ್ಕಂಥ ಆಂಜನೇಯ ಸ್ವಾಮಿಯ ಒಂದು ಜನ್ಮದಿನ
ನಾಳೆ ಶುಕ್ರವಾರ ಇದೆ. ಹಾಗಾಗಿ ಆ ಶುಕ್ರವಾರ ಎಲ್ಲರೂ ಆ ಆಂಜನೇಯ ಸ್ವಾಮಿಯನ್ನು ಭಕ್ತಿಯಿಂದ ಆರಾಧಿಸಿ ಪೂಜಿಸಿ ಅವನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸೋಣ. ಜೈ ಶ್ರೀರಾಮ್.